त्वं भूमिरापो नलो निलो नभः त्वं चत्वारि वाक्पदानि त्वं गुणत्रयातीतः त्वं अवस्थात्रयातीतः त्वं देहत्रयातीतः ಬನ್ನಿ ಸರ್, ಅಲ್ಲಿ ಅಲ್ಲಿ ಬನ್ನಿ, ಅಲ್ಲಿ ನೀವು ಅಲ್ಲಿ ಬನ್ನಿ, ಒಳಗೆ ಬನ್ನಿ. ನಮ್ಮ ಗುರುಗಳು ಸರ್ ಅದು ಹಿಂದೆ ಕೆಲವು ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿ ಒಂದು ಶುಭ ಕಾರ್ಯದಲ್ಲಿ ನಾವು ಇಲ್ಲಿ ಸೇರಿದ್ದೇವೆಲ್ಲ. ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರಿಗೆ ನಮಿಸುತ್ತಾ, ಅದೇ ರೀತಿ ಇಲ್ಲಿನ ಪರಿವಾರ ಮಲ್ಲರಾಯ ದೇವರನ್ನು ಸ್ಮರಿಸುತ್ತಾ, ನಾವು ಒಂದು ಹಿಸ್ಟಾರಿಕಲ್ ಚೇಂಜ್ ಅಂತೇಳಿ ಹೇಳ್ಬೋದು. ನಾವು ಮೊದಲು 76 ವರ್ಷದಿಂದ ನಾವು ಒಂದು ಕಡೆ ಒಂದು ಆಫೀಸ್ನಲ್ಲಿ ಇದ್ದವರು ಈಗ ಈ ಹೊಸ ಬಿಲ್ಡಿಂಗಿಗೆ ನಾವು ಶಿಫ್ಟ್ ಆಗಿದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಆಫೀಸ್ ಅಂತ ಹೇಳಿದ್ರೆ ಪರಂಪರೆ ಆಫೀಸ್ ಅಂತೇಳಿ ಹೇಳ್ಬೋದು. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು 3ನೇ ತಲೆಮಾರಿನ ಆಫೀಸ್. ಇದು ನಮ್ಮದು. ಮೊದಲಿನ ಆಫೀಸನ್ನು ಸ್ಟಾರ್ಟ್ ಮಾಡಿದ್ದು ಪಡೀಲ್ ಕೃಷ್ಣ ಭಟ್ರು ಮತ್ತು ನನ್ನ ಅಜ್ಜ NV ಕೊಳತಾಯರು. ಅವರ ನಂತರ ನೆಕ್ಸ್ಟ್ ನನ್ನ ತಂದೆಯವರು ಮತ್ತು ಅವರ ಪಡೀಲ್ ಕೃಷ್ಣ ಭಟ್ರು ಅಳಿಯ KT ಭಟ್ರು ಅದನ್ನು ಮುಂದುವರಿಸಿಕೊಂಡು ಬಂದರು. ಆ ನಂತರ ನಾನು ಮತ್ತು KT ಭಟ್ರ ತಮ್ಮನ ಮಗ ರಘುರಾಮ ಅವರು ಈಗ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಬದಲಾವಣೆಗೆ ನಾವು ಹೊಂದಿಕೊಳ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಆಫೀಸನ್ನು ಈ ಕಡೆಗೆ ಶಿಫ್ಟ್ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನೀವೆಲ್ಲ ಸೇರಿದ್ದೀರಿ. ನೀವೆಲ್ಲರೂ ನಮ್ಮ ಹಿತೈಷಿಗಳು. ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಈ ನಮ್ಮ ಆಫೀಸ್ನಲ್ಲಿ ಮೊದಲು ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರೆಲ್ಲರನ್ನು ನಾವು ಸ್ಮರಿಸಬೇಕಾಗ್ತದೆ. ಆಫೀಸ್ ಅಂತ ಹೇಳಿದ್ರೆ ಆಫೀಸು, ಗುಮಾಸ್ತರು ಎಲ್ಲ ಇದ್ದಂಥ ಆಫೀಸು. ಈಗ ತುಂಬ ಕಡಿಮೆ. ಯಾವುದೇ ಆಫೀಸ್ನಲ್ಲಿ ಈಗ ಗುಮಾಸ್ತರು ಅಂತೇಳಿ ಹೇಳುವಂಥ ಕಾನ್ಸೆಪ್ಟೇ ಇಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಆಫೀಸ್ನಲ್ಲಿ ಕಡಿಮೆ ಆಗಿದೆ. ನಮ್ಮ ಆಫೀಸ್ನಲ್ಲಿ ನೆನಪಿಸಿಕೊಳ್ಬೇಕಾದದ್ದು ಅಂತ ಹೇಳಿದರೆ ನಾವು ಕೃಷ್ಣಯ್ಯರು ಅವರು ನಮ್ಮ ಆಫೀಸ್ನ ಒಂದು ಲೀಡರ್ ಆಗಿದ್ದರು. ಕೆಲವೊಂದು ವಿಚಾರಗಳಲ್ಲಿ ಕುರಿತಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ರೆವಿನ್ಯೂ ಕೇಸಸ್ನಲ್ಲಿ ಭಾರಿ ಎಕ್ಸ್ಪರ್ಟ್ ಆಗಿದ್ದರು. ಅವರು ನಾವು ಸ್ಟಾರ್ಟ್ ಮಾಡುವಾಗ ಅವರು ತಂದೆಯವರ ಸೀನಿಯರ್ ಆಗಿದ್ದರು. ಅವರು ನಮಗೆ ತುಂಬ ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ. ಪ್ರಾಕ್ಟೀಸ್ ಮಾಡುವಂಥ ರೀತಿ, ಬೇಸಿಕ್ ಫಂಡಮೆಂಟಲ್ಸನ್ನೆಲ್ಲ ನಾವು ತುಂಬ ಕಲಿತಿದ್ದೇವೆ ಹೊರಗೆ. ಅವರನ್ನು ನಾವು ಸ್ಮರಿಸಬೇಕಾಗ್ತದೆ. ಇಲ್ಲಿ ಸೇರಿದಂಥ ನಮ್ಮ ಹಿರಿಯ ವಕೀಲರಿದ್ದಾರೆ, ರಾಮನ್ ರಾವ್ ಇದ್ದಾರೆ, ಬೆಟ್ಟೇಶ್ವರ ಭಟ್ರಿದ್ದಾರೆ, ನಮ್ಮ ಆಫೀಸ್ನವರಾದಂಥ ಸೂರ್ಯ ಮತ್ತು ನಮ್ಮ ಎಲ್ಲ ಜೂನಿಯರ್ಸ್ ಇದ್ದಾರೆ, ಮಹೇಶ್ ಕಜೆಯವರು, ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂಥ ಈಶ್ವರ ಭಟ್ರಿದ್ದಾರೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ವಿನಯರು ಬಂದಿದ್ದಾರೆ. ಇವರೆಲ್ಲರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ಕೃಪಾಶಂಕರ್ ಇದ್ದಾರೆ, ಕೃಷ್ಣವೇಣಿಯವರಿದ್ದಾರೆ, ಇನ್ನೊಬ್ಬರು ನಮ್ಮ ಆತ್ಮೀಯರು, ಮತ್ತು ಮುರಳಿ KT ಅವರಿದ್ದಾರೆ. ಅದೇ ರೀತಿ ನಮ್ಮ ಟೌನ್ ಬ್ಯಾಂಕಿನ ನಿರ್ದೇಶಕರಾದಂಥ ಸೀಮಾ ನಾಗರಾಜ್ ಮತ್ತು ವೀಣಾ ಮೇಡಮ್, ಮತ್ತು ಅದೇ ರೀತಿ ರಾಜು ಶೆಟ್ಟರ್ ಇದ್ದಾರೆ. ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ, ಅದೇ ರೀತಿ ಮೋಹನ ಭಟ್ರು ಆಗಮಿಸ್ತಾ ಇದ್ದಾರೆ. ಪಂಚದಿಂದ ಬಂದಿದ್ದಾರೆ ಸುಬ್ರಾಯ ಭಟ್ರು. ಎಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಎಲ್ಲರನ್ನು ನಾನು ಸ್ವಾಗತಿಸುತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ದೀಪ ಬೆಳಗಿಸಬೇಕು ಅಂತ ನಾನು ತಂದೆಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ರಾಮನ್ ರಾವ್ ಸರ್ ಬರಬೇಕು.
ಮುಂದೆ ಕಳಿಸಿದೆ ಇವತ್ತು ನನ್ನ ತಂದೆಯವರು ಇಲ್ಲಿ ಬರ್ತಿದ್ದರು, ನಾನು ಇದ್ದೇನೆ ಇದ್ದೆ. ಜೊತೆಗೆ ನನ್ನ ಭಾರಿ ಹಿತೈಷಿಗಳಾಗಿದ್ದಾರೆ, ಭೇಟಿ ಕೊಟ್ಟರು, ನೆನಪಾಗ್ತಾ ಇದೆ. ಈ ಆಫೀಸ್ನಲ್ಲಿ ಏನು ವ್ಯವಹಾರ ನಡೀತದೋ ಅದೆಲ್ಲವೂ ನ್ಯಾಯಯುತವಾಗಿ ನಡೀಲಿ ಮತ್ತು ಈ ಆಫೀಸಿಗೆ ಬಂದಂಥ ಎಲ್ಲ ಜನರಿಗೂ ನ್ಯಾಯ ಸಿಗಲಿ, ಯಾರಿಗೂ ಅನ್ಯಾಯ ಆಗದಿರಲಿ ಅಂತೇಳಿ ನಾನು ದೇವರಿಗೆ ಪ್ರಾರ್ಥಿಸ್ತಾ ನಿಮ್ಮೆಲ್ಲ ಸಹಕಾರ ಈ ದಿಶೆಯಲ್ಲಿ ಇರಲಿ ಅಂತೇಳಿ ಕೊಡ್ತಾ ನಾನು ಮಾತು ಮಾಡ್ತೀನಿ. ಕಿಶೋರ್ ಹೇಳಿದರು, ನನ್ನ ಅಜ್ಜನ ಕಾಲದಿಂದ ಪ್ರಾಕ್ಟೀಸ್ ಶುರು ಮಾಡಿದ್ದೇವೆ. ನನಗೆ ಇನ್ನೂ ನೆನಪು, ಅವರ ಅಜ್ಜನನ್ನು ಮೀಟ್ ಆಗಿ 1945ನೇ ಇಸ್ವಿಯಲ್ಲಿ ನಮ್ಮ ಮನೆಗೆ ಬಂದಿದ್ದರು. ನನ್ನ ತಂದೆಯವರು ಕೂಡ ಹೋಗ್ತಾರೆ. ಅದರ ಮೊದಲು ಪಳ್ಳಿ ಕೃಷ್ಣವನ್ನು ನೋಡಿದ್ದೇನೆ, ಮಾತಾಡಿ ಅಥವಾ ವ್ಯವಹಾರದಲ್ಲಿ ಗೊತ್ತಿಲ್ಲ. ಅದರ ನಂತರ ನಾನು ಪ್ರಾಕ್ಟೀಸ್ ಮಾಡುವಾಗ ಇವರ ತಂದೆಯವರು KT ಭಟ್ರಿದ್ದರು, ನಾನು ಸುಬ್ರಹ್ಮಣ್ಯ. ಅವರು ಸ್ವಲ್ಪ ಪ್ರೊಫೆಷನಲಿ ಕರೆಕ್ಟ್ ಇದ್ದರು. ಹಾಗಾಗಿ ಅವರ ಆ ಪ್ರೊಫೆಷನಲ್ ಇದೆಲ್ಲ ಸ್ವಲ್ಪ ಗೊತ್ತಿಲ್ಲ. ನನ್ನ ಒಂದೇ ಒಂದು ಸಂತೋಷ ಆಗ್ತದೆ ಅಂತ ಹೇಳಿದ್ರೆ, ಕಿಶೋರ್ ಈ ಪ್ರೊಫೆಷನ್ ಕಂಟಿನ್ಯೂ ಮಾಡ್ತಾ ಇರ್ತೇವೆ ಅಂತ. ಹೆಚ್ಚಾಗಿ ಈಗ ವಕಾಲತನ ಬಿಟ್ಟು ಓಡುವವರೇ ಜಾಸ್ತಿ ಆಗಿದೆ. ಸೊ ಅವರಿಗೆ ಈ ಆಫೀಸ್ಗೆ ನಮ್ಮೆಲ್ಲರಿಗೂ ಶುಭ ಆಗಲಿ ಅಂತ. ನನಗೆ ಸಂತೋಷ ಏನಂದರೆ, ನನ್ನ ಅಜ್ಜನ ಕಾಲದಿಂದ, ನನ್ನ ತಂದೆಯ ಕಾಲದಿಂದ, ಈಗ ನನ್ನ ಕಾಲದಿಂದ ನಮಗೆ ಈ ಆಫೀಸೇ ಸಾಧಾರಣ 54 ವರ್ಷದಿಂದ ಈ ಆಫೀಸೇ ಉಂಟು. ಈಗ ನೀವು ಎಷ್ಟೋ ಈಗ 10-15 ವರ್ಷ ಒಬ್ಬರ ಕೇಸ್ ಇದ್ದರೆ 2-3 ವಕೀಲರು ಆಗ್ತಾರೆ. ಆದರೆ ನಮಗೆ 54 ವರ್ಷದಿಂದಲೂ ಒಂದೇ ಒಬ್ಬರೇ ವಕೀಲರು. ಅದೇ ನಾನು ಯಾಕೆ ಹೇಳ್ತೇನೆ, ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಈ ಆಫೀಸಲ್ಲಿ ಯಾವಾಗಲೂ ನ್ಯಾಯ ಉಂಟು. ಇವರು ಕರ್ತವ್ಯವೇ ದೇವರು ಅಂತೇಳಿ ಇಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಬಂದ ಕಕ್ಷಿದಾರ ಹತ್ರ ಮೊದಲು ಕೇಳಿದ್ದು, ಎಷ್ಟೋ ಕೇಸುಗಳನ್ನು ನಾನು ಕಿಶೋರಣ್ಣನಿಗೆ ತಂದು ಕೊಡುವ ಸಂದರ್ಭದಲ್ಲಿ, ಕಿಶೋರಣ್ಣ ಇದು ರಾಜಿಯಲ್ಲಿ ಮುಗಿಸಲು ಪ್ರಯತ್ನ ಮಾಡಿ ಅಂತ ಹೇಳುವ ಮಾತು ವಕೀಲರ ಬಾಯಲ್ಲಿ ಬರೋದು ಅಪರೂಪ. ಆದರೆ ಕಿಶೋರಣ್ಣನ ಬಾಯಲ್ಲಿ ಬಂದಿದೆ. ಈ ಒಂದು ಆಫೀಸು ಈ ಹಿಂದೆ ಹೇಗೂ ನಮಗೆ ದೇವಸ್ಥಾನದ ವತಿಯಿಂದ ನಾವು ಕೇಳಿಕೊಂಡಾಗ ಸಂತೋಷದಿಂದ ಅವರು ಬಿಟ್ಟುಕೊಟ್ಟಿದ್ದಾರೆ. ನಾವು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಸುಬ್ರಹ್ಮಣ್ಯ ಕೊಳತ್ತಾಯರು ಮತ್ತು ಕಿಶೋರ್ ಕೊಳತ್ತಾಯರ ಎಲ್ಲ ಆಫೀಸಿನ ವಕೀಲರಿಗೆ ನಾನು ದೇವಸ್ಥಾನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕೋರ್ಟ್ನಲ್ಲಿ ಕೂಡ ಒಳ್ಳೆಯ ನ್ಯಾಯಾಧೀಶರು ಇರ್ಬೋದು, ಎದುರು ವಕೀಲರು ಇರ್ಬೋದು, ಕೃಷಿಗಾರರು ಇರ್ಬೋದು. ಕಿಶೋರ್ ಹತ್ರ ಕಲಿಯುವಂಥದ್ದೆಲ್ಲ ಜೂನಿಯರ್ಸ್. ಈಗ ಹತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೆ, ಜಗಳ, ಸಿಟ್ಟು, ಕೋಪ ಯಾವುದೂ ಇಲ್ಲದೆ ಬಹಳ ಕಾಮಾಗಿ ಹಾಗೆ ಅಂತೇಳಿ ಕೇಸಿನಲ್ಲಿ ಕೂಡ ಬಹಳ ಪ್ರಯತ್ನ ಪಟ್ಟು ಕಕ್ಷಿಗಾರರಿಗೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ಮಾಡಿ ಕಕ್ಷಿಗಾರಿಗೆ ನ್ಯಾಯ ಒದಗಿಸಲು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತ ಅವರ ಈ ಆಫೀಸು ಅವರ ನೇತೃತ್ವದಲ್ಲಿ ಕಂಟಿನ್ಯೂ ಆಗ್ತಾ ಉಂಟು. ಅವರ ಒಳ್ಳೆಯ ಜೂನಿಯರ್ಸ್, ಒಳ್ಳೆಯ ಕೊಲೀಗ್ಸ್ ಆಶೀರ್ವಾದ, ದೇವರ ಆಶೀರ್ವಾದ ಅವರಿಗೆ ಇರಲಿ. ಇದೇ ಒಳ್ಳೆಯ ಹೆಸರಿಂದ ಹೀಗೆ ಮುಂದುವರಿಲಿ. ಈ ಆಫೀಸಲ್ಲಿ ಅವರಿಗೆ ಒಳ್ಳೆಯ ಭವಿಷ್ಯ ಲಭಿಸಲಿ ಅಂತ ಹಾರೈಸುತ್ತಾ ನನ್ನ ಮಾತು. ಒಂದು ಮರವನ್ನು ಅದು ಒಳ್ಳೆ ಫಲ ನೀಡಬೇಕು ಅಂತ ಇದ್ದರೆ ಆ ಬೀಜವನ್ನು ಯಾವ ಮಣ್ಣಿನಲ್ಲಿ ನಾವು ಬಿತ್ತಿದ್ದೇವೆ ಅಂತ ಹೇಳುವಂಥದ್ದು ಮುಖ್ಯ. ಆ ಮಣ್ಣಿನ ಫಲವತ್ತತೆಯ ಸಾರವನ್ನು ಹೀರಿಕೊಂಡು ಆ ವೃಕ್ಷ ಬೆಳೀತದೆ, ಫಲ ನೀಡ್ತದೆ. ಹಾಗಾಗಿ ನಾವು ಎಲ್ಲಿಂದ ಬಂದೆವು ಅಂತ ಹೇಳಿದರೆ, ನಮ್ಮ ಬೀಜ ಬಿತ್ತಿದಂಥದ್ದು ಕೊಳತ್ತಾಯರ ಆಫೀಸಿನಲ್ಲಿ. ಅಲ್ಲಿಯ ಆ ಮಣ್ಣಿನ ಆ ಫಲವತ್ತತೆಯ ಸಾರವನ್ನು ಹೀರಿಕೊಂಡು ನಾವು ಇವತ್ತು ಬೆಳೀಲಿಕ್ಕೆ ಅವಕಾಶ ಆಯಿತು. ಅದಕ್ಕಿಂತಲೂ ಮುಖ್ಯವಾಗಿ ಮರ ಎತ್ತರಕ್ಕೆ ಬೆಳೆಯುವಾಗ ಅದು ಸ್ಥಿರವಾಗಿ ಇರಬೇಕಿದ್ರೆ ಆ ಮಣ್ಣಿನಲ್ಲಿ ಆಳವಾದಂಥ ಬೇರು ಬೇಕಂತದಕ್ಕೆ. ಆ ಬೇರಿಲ್ಲದಿದ್ರೆ ಆಗುದಿಲ್ಲ, ಮರ ಬಿದ್ದು ಹೋಗ್ತದೆ. ಇವತ್ತು ನಾವು ಸ್ಥಿರವಾಗಿ ನಿಲ್ಲಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಆಫೀಸಿನಲ್ಲಿ ನಾವು ಆಳವಾಗಿ ಬೇರೂರಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ಕಾರಣದಿಂದ ಮಾತ್ರ. ಒಂದೇ ಒಂದು ನಮಗೆ ಕಾಣುವಂಥದ್ದು ಏನು ಅಂತ ಹೇಳಿದ್ರೆ, ಬಂದಂತದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ಮಹಾಲಿಂಗೇಶ್ವರನ ಮಡಿಲಿನಿಂದ ಬಂದಂತದ್ದು ಹಿರಣ್ಯ ಕಾಂಪ್ಲೆಕ್ಸಿಗೆ. ಹಿರಣ್ಯ ಅಂತ ಹೇಳಿದ್ರೆ ಚಿನ್ನ. ಚಿನ್ನದಂತಹ ಒಂದು ಉಜ್ವಲ ಭವಿಷ್ಯ ಇಲ್ಲಿ ಇರತಕ್ಕಂಥ ಕಿಶೋರ್ ಕೊಳತ್ತಾಯರಿಗೆ, ರಘುರಾಮರಿಗೆ ಮತ್ತೆ ಅವರ ಎಲ್ಲ ಸಹೋದ್ಯೋಗಿಗಳಿಗೆ ಸಿಗಲಿ ಅಂತ ಹೇಳುವಂತ ಶುಭ ಹಾರೈಕೆಯೊಂದಿಗೆ ವಿರಮಿಸ್ತೇನೆ. ನಾನು 85ರಲ್ಲಿ ಪ್ರಾಕ್ಟೀಸ್ ಶುರು ಮಾಡುವಾಗ ಶ್ರೀಯುತ ಸುಬ್ರಹ್ಮಣ್ಯ ಕೊಳತ್ತಾಯರು ಬರ್ತಾ ಇದ್ರು.
ಅವರ ಬೆಂಕಿ ಚೆಂಡನ್ನು ಎದುರಿಸಿ ನಾವು ಮುಂದುವರೆದವರು. ಆ ಸಮಯದಲ್ಲಿ ಅವರು ಹೇಗೆ ವಾದ ಮಾಡ್ತಾ ಇದ್ರು ಅದೇ ರೀತಿಯ ವಾದವನ್ನು ನಮ್ಮ ಕಿಶೋರ್ ಕೊಡ್ತಾರೆ ಮುಂದುವರಿಸಿದ್ದಾರೆ. ಆದರೆ ಅಷ್ಟು ಬೆಂಕಿ ಇಲ್ಲ. ಬೆಂಕಿ ಇಲ್ಲದಿದ್ದರೂ ಕೂಡ ರಿಸಲ್ಟ್ ಒಂದೇ ಇದೆ, ನಮಗೆ ಜಾಸ್ತಿಯೇ ಇದೆ ಬೆಂಕಿ. ಒಂದು ಯುದ್ಧ ಮಾಡುವಾಗ ಎದುರು ಪಾರ್ಟಿಗೂ ಕೂಡ ಒಂದು ಮರ್ಯಾದೆ ಕೊಡುವಂಥ, ರೆಸ್ಪೆಕ್ಟ್ ಕೊಡುವಂಥ ಒಂದು ವಕೀಲರು ನಮ್ಮ ಕಿಶೋರ್ ಕೊಡ್ತಾರೆ. ಅದೇ ರೀತಿ ಇವರ ಯುದ್ಧವನ್ನು, ಜಗಳವನ್ನು ಕೇಳುವಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಮೂರನೇ ವ್ಯಕ್ತಿ ಜಡ್ಜ್. ಅವರು ಕೂಡ ಇವರಿಗೆ ಮರ್ಯಾದೆ ಕೊಡುವವರು. ಕಕ್ಷಿಗಾರರಿಗೆ ನಾನು ಖಂಡಿತವಾಗಿ ಹೇಳಬಲ್ಲೆ, ಕಿಶೋರ್ ಕೊಡ್ತಾಯಿರೋ ಸಂಪರ್ಕಿಸಿದರೆ ನಿಮ್ಮ ಕೇಸಿಗೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ. ನ್ಯಾಯ ಕಿಶೋರ್ ಕೊಡ್ತಾಯಿರೋ ನಿಮ್ಮ ಕೇಸಿಗೆ ಖಂಡಿತವಾಗಿ ಸಿಗ್ತದೆ ಅಂತ ಹೇಳಿ ನಾನು ನಂಬಿದವ. ವಕೀಲ ವೃತ್ತಿಯನ್ನು ತಪಸ್ಸಿನ ರೀತಿಯಲ್ಲಿ ಮಾಡಿದವರು ನನ್ನ ಹೆಮ್ಮೆಯ ಸೀನಿಯರಾದ ಆತ್ಮೀಯರಾದ ಶ್ರೀಯುತ ಸುಬ್ರಹ್ಮಣ್ಯಂ ಕೊಳತ್ತಾಯ ಸರ್ ಹಾಗೂ ಹಿರಿಯರಾದ ಶ್ರೀಯುತ ರಾಮಮೋಹನ್ ರಾಯರು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತು. ಸತ್ಯ ಫ್ಯಾಕ್ಟಿಗೆ ಪ್ರೂಫ್ ಬೇಡ, ಇದನ್ನು ಅವರು ತಪಸ್ಸಿನ ರೀತಿಯಲ್ಲಿ ಮಾಡಿದವರು. ಆ ಒಂದು ತಪಸ್ಸಿನ ಪ್ರಭೆಯ ಝಲಕ ಏನೋ ಈ ನಮ್ಮಂಥ ಪುಟಾಣಿಗಳಿಗೊಂದು ಸ್ವಲ್ಪ ರಾಚಿ ಅಂಟುದು ಅಂತ ಹೇಳ್ತಾರೆ ನೋಡಿ ಪಾಸಿಟಿವ್ಲಿ. ಹಾಗಾಗಿ ನಾವಿವತ್ತು ಇಲ್ಲಿ ಇದ್ದೇವೆ. ಅಜ್ಜಿ ಪುಣ್ಯದಿಂದ ಅಥವಾ ಬೇರೆ ಗಿಫ್ಟ್ ಆಗಿ ಈ ಎತ್ತರಕ್ಕೆ ಹೇಳಿದವರು ಅಲ್ಲ. ಅದೊಂದು ಸಮಾಜದಲ್ಲಿ ಮಾತು ಬರ್ತದೆ. ಅವನ ಸ್ಟಾರ್, ಅವನ ಲಕ್, ಅವನ ದೆಸೆ. ಇವರು ನನ್ನಾಗೆ ಬೆಳಿಗ್ಗೆ 7:35 ಹೇಳುವವರಲ್ಲ. ಬೆಳಿಗ್ಗೆ 4 ಗಂಟೆ 3:15 ಎದ್ದು ಕಡೆ ಪಕ್ಷ 1:30-2 ಗಂಟೆ ವಕೀಲ ವೃತ್ತಿಯ ಅಧ್ಯಯನ ಈಗಲೂ ಮಾಡ್ತಾರೆ. ಸೀನಿಯರು ಕೂಡ ಕಚೇರಿಯಲ್ಲಿ ಯಾವ ಶಿಸ್ತಿನಲ್ಲಿದ್ರು, ಎಷ್ಟು ಅಧ್ಯಯನ ಮಾಡ್ತಿದ್ರು ನೋಡಿದವರಿಗೆ ಗೊತ್ತುಂಟು. These two giants, they have walked the talk. ನುಡಿದಂತೆ ನಡೆ. ಅದರಿಂದಾಗಿ ಅವರಿಗೆ ಅಷ್ಟು ಬೆಲೆ ಬರುವಂಥದ್ದು. ಅವರಿಗೆ ಇನ್ನೊಮ್ಮೆ ನಾನು ಬಹಳ ಗೌರವ ಮತ್ತು ಆತ್ಮೀಯತೆಯಿಂದ ವಂದಿಸ್ತೇನೆ. ಧನ್ಯವಾದ. ಬದಿಯಲ್ಲಿ ನಮ್ಮ ಜನರಲ್ ಬ್ಯಾಂಕಿನ ಡೈರೆಕ್ಟರ್ ಆದಂಥ ಚಂದ್ರಶೇಖರ್ ಗೊಬ್ಬಳಿಗೆ ಅವರಿದ್ದಾರೆ, ಅಲ್ಲಿ ಮಲ್ಲೇಶ್ವರ್ ಇದ್ದಾರೆ, ಅದೇ ರೀತಿ ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಅವರು ಬಂದಿದ್ದಾರೆ, ರಾಮಕೃಷ್ಣ ಬಾಂಗಣ್ಣ, ಅದೇ ರೀತಿ ನಮ್ಮ ಬಾಂಗಣ್ಣರಿದ್ದಾರೆ, ಶಿವಪ್ರಸಾದ್ ನನ್ನ ಇಂಜಿನಿಯರ್ ಅವರು ಬಂದಿದ್ದಾರೆ, ಅವರು ಶ್ಯಾಮ ವಕೀಲರು ಇದ್ದಾರೆ, ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕಾರಗಳನ್ನು ಮಾಡ್ತಾ, ಏನು ನಿನ್ನೆಷ್ಟೇ ಯುಗಾದಿ ಕಳೆದಿದೆ, ಇವತ್ತು ಹಳೆ ಮರದ ಹೊಸ ಚಿಗುರು ಅಂತ ಹೇಳುವ ಹಾಗೆ ಇಲ್ಲಿ ಈ ಹೊಸ ಕಚೇರಿಯನ್ನು ನಮ್ಮ ಗುರುಗಳಾದಂತಹ NS ಕೊಳತ್ತಾಯ ಮತ್ತು ಹಿರಿಯ ವಕೀಲರಾದಂತಹ ನಮ್ಮ ರಾಮಮೋಹನ್ ರಾಯರು ದೀಪವನ್ನು ಪ್ರಜ್ವಲಿಸಿ ಹೊಸ ಬೆಳಕನ್ನು ಈ ಕಚೇರಿಗೆ, ನಮ್ಮ ಇಡೀ ವಕೀಲರಿಗೆ ಬೆಳಕು ನೀಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ನಮಸ್ಕಾರ. ಜೈ ಶ್ರೀರಾಮ್. ಇದು ನಾನು ಇದರಿಂದ ಜಾಸ್ತಿ ಕೊಡ್ಲಿಕ್ಕಾಗಲ್ಲ. ನಾವು ನಂಬಿದ ಮಾಲಿಂಗೇಶ್ವರ ಫ್ಯಾಸ್ ಕೊಟ್ಟಿಲ್ಲ. ಎಲ್ಲಿಯಾದ್ರೆ ಈ ಫೋಟೋ ತೆಗಿ.